ರಾಷ್ಟ್ರಾಡಳಿತದ ನಾನಾ ವಿಭಾಗಗಳಲ್ಲಿ ಕಳೆದ 10 ವರ್ಷಗಳಲ್ಲಿ UPA 1 ಮತ್ತು 2 ವಿಫಲವಾಗಿದೆ. ವೈಫಲ್ಯತೆಗಳ ಲಿಸ್ಟ್ ಬಹಳ ಉದ್ದ ಇದೆ. ಭ್ರಷ್ಟಾಚಾರ ಇರಬಹುದು, ಬೆಲೆ ಏರಿಕೆ ಇರಬಹುದು, ಆರ್ಥಿಕ ಪರಿಸ್ಥಿತಿ ಕುಂದಿರೋದಿರಬಹುದು, ರಾಷ್ಟ್ರದ ಸುರಕ್ಷತೆಯ ವಿಚಾರ ಇರಬಹುದು, ಅದು ಪಾಕಿಸ್ತಾನದೊಂದಿಗಿನ ಸಂಬಂಧ, ಚೈನಾ ಅತಿಕ್ರಮಣ ಮಾಡಿರುವಂಥದ್ದು, ಶ್ರೀಲಂಕಾದ ನೌಕಾಪಡೆ ನಮ್ಮ ಮೀನುಗಾರರನ್ನ ಸೆರೆ ಹಿಡಿದು ತೆಗೆದುಕೊಂಡು ಹೋಗ್ತಾ ಇರುವಂತದ್ದಾಗಬಹುದು. ಹೀಗೆ ರಾಷ್ಟ್ರದ ಸುರಕ್ಷತೆಯ ವಿಚಾರದಲ್ಲಿ ಸೋತಿದೆ, ಮಹಿಳಾ ಸುರಕ್ಷತೆಯ ವಿಚಾರದಲ್ಲಿ ಸೋತಿದೆ. ಸೋತಿರೋದಕ್ಕೆ ನನಗನ್ಸೋ ಮುಖ್ಯವಾದ ಕಾರಣ ನಿರ್ಣಾಯಕ ನಾಯಕತ್ವ ಇಲ್ಲದೆ ಇರುವಂಥದ್ದು. ನಮ್ಮ ಪ್ರಧಾನಿ ಮಂತ್ರಿಗಳಿಗೆ ಮತ್ತೊಬ್ಬ ಸೂಪರ್ ಪ್ರಧಾನಮಂತ್ರಿ ಇರುವಂಥದ್ದು. ಮನಮೋಹನ್ ಸಿಂಗ್ ಅವರಿಗೆ ಸೋನಿಯಾ ಗಾಂಧಿ ಅವರನ್ನ ಮಾತನ್ನ ಕೇಳುವಂತಹ ಒಂದು ಅನಿವಾರ್ಯತೆ ಇರುವುದು. ಅದು ನನಗನ್ಸೋ ಪ್ರಕಾರ ಈ ಎಲ್ಲ ವೈಫಲ್ಯತೆಗಳಿಗೆ ಕಾರಣ. ನಿರ್ಣಾಯಕ ನಾಯಕತ್ವವನ್ನ, ಸುಶಾಸನವನ್ನ, ಸ್ಥಿರತೆಯನ್ನ, ಬೆಲೆ ಏರಿಕೆಯ ಕಟ್ಟುಪಾಡನ್ನ, ಭ್ರಷ್ಟಾಚಾರನ ನಿವಾರಣೆಯನ್ನ, ದೇಶದ ಸುರಕ್ಷತೆಯನ್ನ ಕಾಪಾಡೋದಕ್ಕಾಗಿ ಮತ್ತೆ ಒಟ್ಟಾರೆ ರಾಷ್ಟ್ರದ ಅಭಿವೃದ್ಧಿಗೆ ಅವರೊಬ್ಬರೇ ನಿರ್ಣಾಯಕ ನಾಯಕರಾಗಬಲ್ಲರು ಎನ್ನುವುದು ನನ್ನ ಆಳವಾದ ಗಾಢವಾದ ನಂಬಿಕೆ. ಈ ನಂಬಿಕೆ ನಿಮಗೂ ಇದೆ ಅಂತ ಅಂದ್ಕೋತೀನಿ. ನರೇಂದ್ರ ಮೋದಿಯನ್ನ ಗೆಲ್ಲಿಸೋಣ, ಭಾರತವನ್ನ ಗೆಲ್ಲಿಸೋಣ. ಪರಿಸ್ಥಿತಿಯನ್ನು ಬದಲಿಸಿ ಸರ್ಕಾರವನ್ನು ಬದಲಿಸಿ. ಬಿಜೆಪಿಗೆ ಮತ ನೀಡಿ. ಈ ಬಾರಿ ಮೋದಿ ಸರ್ಕಾರ.